ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣ. ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ತುಂಬಾ ನೊಂದು ವಿದ್ಯೆ, ಭೂಮಿ ಮತ್ತೆ ಉದ್ಯೋಗದಲ್ಲಿ ನಿರ್ಲಕ್ಷ್ಯವಾಗಿ ಅವರು ನೊಂದಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳನ್ನ ಮೀಸಲು ಮಾಡಿದ್ದಾರೆ ಮತ್ತು 1 ಲೋಕಸಭಾ ಕ್ಷೇತ್ರವನ್ನು ಮೀಸಲು ಮಾಡಿ ಇವತ್ತು ಈ ಜನಾಂಗವನ್ನ ಏನಾದರೂ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಇದನ್ನ ಮಾಡಿಟ್ಟಿದ್ದಾರೆ. ಅದರಂತೆನೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಈ ಸಾರಿಗೆ 3 ಬಾರಿ ಅವರು ನಿರಂತರವಾಗಿ ಗೆದ್ದು ಬಂದಿದ್ದಾರೆ. ಜೊತೆಗೆ ಆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಇವತ್ತು ಏನು ಚೆನ್ನೈನವರ ಇತಿಹಾಸವನ್ನ ನಾವು ತಿರುಗಿ ನೋಡಿದಾಗ ಅವರ ಪಟ್ಟಿಗೆ ಸೇರಂತ ವ್ಯಕ್ತಿ ಇವತ್ತು ಎಸ್.ಎನ್. ನಾರಾಯಣಸ್ವಾಮಿ ಅವರಾಗಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಎಸ್.ಎನ್. ನಾರಾಯಣಸ್ವಾಮಿ ಅವ್ರನ್ನ ಈ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಡೋದ್ರ ಮುಖಾಂತರ, ಪರಿಶಿಷ್ಟ ಜಾತಿ ವ್ಯಕ್ತಿನ ಕೊಡೋದ್ರ ಮುಖಾಂತರ ಎಸ್.ಎನ್. ನಾರಾಯಣಸ್ವಾಮಿ ಅವ್ರಿಗೆ ಇವತ್ತು ಸಚಿವ ಸ್ಥಾನ ಕೊಡಬೇಕು. ಕೊಟ್ಟು ಈ ಜಿಲ್ಲೆಯನ್ನ ಬಂಗಾರಪೇಟೆ ಕ್ಷೇತ್ರ ಏನು ಇವತ್ತು ಡೆವಲಪ್ ಆಗ್ತಾ ಇದೆಯೋ ಅದೇ ರೀತಿನೇ ಜಿಲ್ಲಾದ್ಯಂತ ಕೂಡ ಡೆವಲಪ್ ಆಗ್ಬೇಕು ಅಂತಕ್ಕಂಥ ಒಂದು ಮಾತನ್ನ ನಾವು ಈ ಸಂಘಟನೆಯಿಂದ ಸರ್ಕಾರವನ್ನ ಎಚ್ಚರಿಸ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಏನು ಇವತ್ತು 3 ವರ್ಷಗಳಿಂದ ಕೂಡ ನಮ್ಮ ಜಿಲ್ಲೆಯಲ್ಲಿ 4 ಜನ ಕಾಂಗ್ರೆಸ್ MLA-ಗಳಿದ್ರು ಕೂಡ ಈ ಜಿಲ್ಲೆಗೆ ಒಬ್ಬ ಉಸ್ತುವಾರಿ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಇವತ್ತು ವಿಫಲರಾಗಿದ್ದಾರೆ. ಆದ್ರಿಂದ ಇವತ್ತು ಏನು ಪರಿಶಿಷ್ಟ ಜಾತಿ ಆಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿ ಅವರು ಏನಿದ್ರು ಅವರು ಈ ಜಿಲ್ಲೆಗೆ ತುಂಬಾ ಪ್ರಬಲ ನಾಯಕರಾಗಿದ್ದಾರೆ ಮತ್ತು ಅವರು ಏನಿವತ್ತು ಈ ಜಿಲ್ಲೆಯಲ್ಲಿ ನಿರ್ವಹಣೆ ಮಾಡೋದ್ರಲ್ಲಿ ಮತ್ತು ಈ ಜಿಲ್ಲೆ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ ಅವರು ತುಂಬಾ ಸಮರ್ಥರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವರು ಏನಾದರೂ ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಇಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ದಲಿತ ಸಂಘಟನೆಗಳು ಕೂಡ ಸೇರೋದ್ರ ಮುಖಾಂತರ ನಮ್ಮ ಸಂಘಟನೆಯಿಂದ ಮುಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ನೀವೇನಾದ್ರೂ ಪರಿಶಿಷ್ಟ ಜಾತಿಯವ್ರನ್ನ ನೆಗ್ಲೆಕ್ಟ್ ಮಾಡಿದಾಗ, ಈ ಕ್ಷೇತ್ರಕ್ಕೆ ಏನಾದ್ರೂ ನೀವು ಉಸ್ತುವಾರಿ ನಾಯಕರನ್ನ ಪರಿಶಿಷ್ಟ ಜಾತಿಯವ್ರನ್ನ ಕೊಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ನಾವು ನಿಲ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ಸುಮಾರು 3ನೇ ಸಾರಿ ಗೆದ್ದಂತ ಪರಿಶಿಷ್ಟ ಜಾತಿಯ ಒಬ್ಬ ಬಲಗೈ ಪಂಗಡಕ್ಕೆ ಸೇರಿದಂತ ಎಸ್.ಎನ್. ನಾರಾಯಣಸ್ವಾಮಿ ಅವ್ರಿಗೆ ಈ ಸಾರಿ ಆದ್ರೂ ಕೂಡ ಅವರಿಗೆ ಮಂತ್ರಿಯನ್ನು ಮಾಡಿ, ಸಚಿವರನ್ನ ಮಾಡಿ ಈ ಜಿಲ್ಲೆಗೆ ಆಗಿರುವಂತ ನಷ್ಟವನ್ನ ತುಂಬಿಕೊಡಬೇಕು ಅಂತ ಹೇಳ್ತೀವಿ. ಇವತ್ತು ಕಾಂಗ್ರೆಸ್ಗೆ ವೋಟ್ ಹಾಕುವಂತವ್ರೆ ನಾವು SC-ಗಳು. ಇಲ್ಲಿ ನಮ್ಮ ನಾಯಕರನ್ನ ಬೆಳೆಸುವುದರಲ್ಲಿ ಕಾಂಗ್ರೆಸ್ ಪಕ್ಷ ಆ ಕಡೆ ಈ ಕಡೆ ನೋಡುತ್ತೆ ವಿನಃ ನಮಗೆ ನಮ್ಮ ನಾಯಕರನ್ನ ಏನು ಚುನಾಯಿಸುವುದರಲ್ಲಿ ಅಥವಾ ಅವರಿಗೆ ಮಂತ್ರಿ ಭಾಗ್ಯ ಕೊಡುವಂತದ್ರಲ್ಲಿ ಅದು 2 ರೀತಿಯಂತ ಆಲೋಚನೆ ಮಾಡ್ತದೆ. ಅದರಿಂದ ನಮ್ಮ ಒತ್ತಾಯವಿಷ್ಟೇ, ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತ ಪಾದದಲ್ಲಿ ನಾವು SC/ST ಪರಿಶಿಷ್ಟ ಜಾತಿ ಬಲಗೈ ಎಡಗೈ ಎಲ್ಲರೂ ಕೂಡ ಇದ್ದೇವೆ. ಆದ್ರಿಂದ ಈ ಎಲ್ಲರ ನಾಯಕನಾಗಿ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಕಡ್ಡಾಯವಾಗಿ ಈ ಒಂದು ಸಚಿವ ಸಂಪುಟದಲ್ಲಿ ಮಂತ್ರಿಯನ್ನ ಕೊಟ್ಟು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ನಾನು ಕೋರ್ಕೊಳ್ಳುತ್ತೇವೆ. ತಾವೇನಾದ್ರೂ ಆ ರೀತಿ ಮಾಡದೇ ಇದ್ರೆ ಇದರ ಪರಿಣಾಮವನ್ನು ನೀವು ನೆಕ್ಸ್ಟ್ ಬರತಕ್ಕಂತ 2028ರ ಒಂದು ಚುನಾವಣೆ ಅಥವಾ ಎಲೆಕ್ಷನ್ ಏನಿದೆ ಅದರಲ್ಲಿ ಎದುರಿಸ್ತೀರಿ, ಅದರಲ್ಲಿ ನಮ್ಮ ತಾಕತ್ತನ್ನ ತೋರಿಸ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ ನಾವು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಕಡ್ಡಾಯವಾಗಿ ಏನೇ ಆಗಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರನ್ನ ಮಂತ್ರಿಯನ್ನಾಗಿ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಅವ್ರಿಗೆ ಕೊಡಬೇಕು. ಜಿಲ್ಲೆಯ ನನ್ನ ಹೆಸರು ಕೆಂಬೋಡಿ ರವೀಂದ್ರ ಕುಮಾರ್ ಅಂತ, ಕರ್ನಾಟಕ ದಲಿತ ಸಂಘ ಸಮಿತಿ ಸ್ವಾಭಿಮಾನಿ ಬಿ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಘಟನಾ ಸಂಚಾಲಕನ ಕೆಲಸ ಮಾಡ್ತೀನಿ. ಇವತ್ತಿನ ನಮ್ಮ ಬೇಡಿಕೆ ಇಷ್ಟೇ. ಇದುವರೆಗೂ ನಮ್ಮ ಹಿರಿಯರು ಮಾತಾಡಿ ಎಲ್ಲ ಹೇಳಿದ್ರು. ಇಡೀ ಜಿಲ್ಲೆಯಲ್ಲಿ ಪ್ರಬಲವಾದ ಬಲಗೈ ಸಮುದಾಯದ ನಾಯಕರಂದ್ರೆ ಎಸ್.ಎನ್. ನಾರಾಯಣಸ್ವಾಮಿನವರು. ಆಮೇಲೆ ನಮ್ಮ ನಾರಾಯಣಸ್ವಾಮಿನವ್ರು ಹೇಳಿದಂಗೆ ಇಡೀ ಜಿಲ್ಲೆಯನ್ನು ತಗೊಂಡಾಗ ಬಂಗಾರಪೇಟೆ ತಾಲೂಕಲ್ಲಿ ಆದಂತ ಅಭಿವೃದ್ಧಿಗಳು ಯಾವ ತಾಲೂಕಲ್ಲಿ ಆಗಿಲ್ಲ ಇಲ್ಲಿವರೆಗೂ.
ಹಂಗಾಗಿ ಎಸ್ ಎನ್ ನಾರಾಯಣಸ್ವಾಮಿಯವರು 3 ಬಾರಿ ಗೆದ್ದಿದ್ದಾರೆ. ಹಂಗಾಗಿ ಎಲ್ಲಾ ವಿಚಾರಗಳನ್ನು ಜಿಲ್ಲೆಯಲ್ಲಿ ಆಗುಹೋಗುಗಳು ಎಲ್ಲಾ ಸಮಸ್ಯೆಗಳ ಬಗ್ಗೆ ತುಂಬಾ ಅರಿವಿದೆ ಅವರಿಗೆ. ಹಂಗಾಗಿ ಅವರನ್ನ ಈ ಸಾರಿ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟು ಈ ಜಿಲ್ಲೆಯ ಅಭಿವೃದ್ಧಿಗೆ ಪಾತ್ರರಾಗುವಂತೆ ಮಾಡ್ಬೇಕಂತ ಕರ್ನಾಟಕ ದಲಿತ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ.